ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶ್ರಾವಣ ಮಾಸ ಇನ್ನೇನು ಬಂದೇ ಬಂತು. ಶ್ರಾವಣ ಮಾಸ ಅಂದಾಗ ಆಷಾಢದ ಮುಂದಿನ ಮಾಸ ಶ್ರಾವಣ ಮಾಸ. ಅದು 12 ದ್ವಾದಶ ಮಾಸಗಳಲ್ಲಿ 5ನೆಯ ಮಾಸ, ಪಂಚಮದ ಮಾಸ. ಪಂಚಮಂ ಕಾರ್ಯಸಿದ್ಧಿ ಅಂತ ನಾವು ಕರಿತೀವಿ. ಈ 5ನೆಯ ಮಾಸವನ್ನು ನಾವು ಶ್ರಾವಣ ಮಾಸ ಅಂತೂ ಕೂಡ ನಾವು ಕರಿತೀವಿ. ಶ್ರಾವಣ ಮಾಸದ ವಿಶೇಷಗಳೇನು, ಶ್ರಾವಣ ಮಾಸದ ಮಹತ್ವ ಏನು, ಶ್ರಾವಣ ಮಾಸವನ್ನು ಹೇಗೆ ನಾವು ಅದನ್ನು ಆಚರಿಸ್ಕೊಳ್ಬೇಕಾಗಿದೆ ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಇದು 5ನೆಯ ಮಾಸ. 5 ಅಂದರೆ ಪಂಚಮಂ ಕಾರ್ಯಸಿದ್ಧಿ ಅಂತ ನಾವು ಕರಿತೀವಿ. ಪಂಚಭೂತಗಳು, ಪಂಚ ಪಾಂಡವರಿರ್ಬೋದು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಾಂಗ, ಈಶ್ವರನ 5 ಮುಖಗಳು. ಹಾಗೆಯೇ ಇವತ್ತು ದಿವಸ ಗಾಯತ್ರಿ ದೇವಿಗೆ 5 ಮುಖ ಇರ್ಬೋದು. ಅತ್ಯಂತ ಶ್ರೇಷ್ಠ ಮಾಸ ಅಂದರೆ ಆದರೂ ಶ್ರಾವಣ ಮಾಸ. ಜಪಕ್ಕೆ, ತಪಕ್ಕೆ, ಧ್ಯಾನಕ್ಕೆ, ದಾನಕ್ಕೆ ಬಹಳ ವಿಶೇಷವಾದ ಮಾಸ ಅಂದರೆ ಅದು ಶ್ರಾವಣ ಮಾಸ ಕೂಡ ಆಗಿರುತ್ತೆ. ಏಕೆಂದರೆ ಜ್ಞಾನಿಗಳು, ಯತಿಗಳು, ಋಷಿ ಮುನಿಗಳು, ಮಠಾಧೀಶರು ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಮಾನವನ ಅಭಿವೃದ್ಧಿಗೆ, ಮಾನವನ ಮೋಕ್ಷಕ್ಕೆ, ಮಾನವನ ಪ್ರಗತಿಗೆ, ಮಾನವನಿಗೆ ಎಲ್ಲವೂ ಕೂಡ ಯಶಸ್ಸಾಗೋಕ್ಕೆ ಈ ಒಂದು ಯತಿಗಳು, ಮುನಿಗಳು ಎಲ್ಲರೂ ಕೂಡ ಸಂದೇಶವನ್ನು ಅಥವಾ ಮಾರ್ಗದರ್ಶನವನ್ನು ನೀಡ್ತಕ್ಕಂಥ ಮಾಸವೇ ಈ ಒಂದು ಶ್ರಾವಣ ಮಾಸ. ಶ್ರಾವಣ ಮಾಸ ಮುಮುಕ್ಷು ಸಾಧಕರಿಗೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ, ಜೀವನವನ್ನು ಪರಿಪೂರ್ಣ ಮಾಡ್ಕೊಳ್ಳೋಕ್ಕೆ ಇದು ಶ್ರಾವಣ ಮಾಸ. ಶ್ರವಣ ಅಂದರೆ ಕೇಳೋದು. ಶ್ರಾವಣ ಮಾಸದಲ್ಲಿ ನಾವು ಕೇವಲ ಕೇಳಬೇಕು, ನಾವು ಹೇಳಕ್ಕೆ ಹೋಗಬಾರ್ದು. ಆ ಹೇಳೋಕೆ ಯಾರಿದ್ದಾರೆ? ಯತಿಗಳು, ಮಠಾಧೀಶರು, ಮುನಿಗಳು, ಸ್ವಾಮಿಗಳು, ಆಮೇಲೆ ಸಾಕ್ಷಾತ್ತು ಭಗವಂತನ ಸಾನ್ನಿಧ್ಯದಲ್ಲಿರ್ತಕ್ಕಂಥವರೆಲ್ಲ ಈ ಮಾಸದಲ್ಲಿ ಹೇಳ್ತಾ ಇರ್ತಾರೆ. ನಾವು ಕೇಳೋದಾಗ ನಮ್ಮ ಶ್ರವಣಗಳು ಅಂದರೆ ನಮ್ಮ ಕಿವಿಗಳ ಮುಖೇನ ದೇಹಕ್ಕೆ ಒಳ್ಳೆಯ ಶಕ್ತಿಯನ್ನು ತುಂಬಿಸ್ಕೊಳ್ಳೋ ಮಾಸ ಕೂಡ ಇದಾಗಿರುತ್ತೆ. ಹಾಗೆ ಭಗವದ್ಗೀತೆ, ಉಪನಿಷತ್ತುಗಳ ಶ್ರವಣ ಮಾಡ್ಕೊಳ್ಳೋದು. ಹಾಗೆ ಈ ಒಂದು ಮಾಸದಲ್ಲಿ ಬಹಳ ವಿಶೇಷವಾಗಿ ನಾಗಚತುರ್ಥಿ, ನಾಗಪಂಚಮಿ, ಯಾಕೆಂದರೆ ಅಕ್ಕ ತಂಗಿಯರು ಬೆನ್ನಿನ ಮೇಲೆ ತನ್ನಿಯನ್ನು ಎರೆದು ನಮಗೆ 100 ವರ್ಷ ಚೆನ್ನಾಗಿರಲಿ ನನ್ನ ಕುಟುಂಬ, ನನ್ನ ತವ್ರ ಮನೆ ಅಂತಕ್ಕಂಥ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದು. ಸಾಕ್ಷಾತ್ ಕೃಷ್ಣ ಪರಮಾತ್ಮರೂ ಸಹ ಅವತರಿಸಿದ ಮಾಸ ಯಾವುದು ಅಂದರೆ ಅದು ಕೂಡ ಈ ಒಂದು ಶ್ರಾವಣ ಮಾಸ. ಅದನ್ನೇ ಗೀತಾಚಾರ್ಯರು ಅಂತಾರೆ. ಗೀತಾಚಾರ್ಯರು ಯಾರು? ಶ್ರೀಕೃಷ್ಣ ಭಗವಾನರು. ಅವರು ಅವತರಿಸಿದ ಮಾಸ. ಶ್ರಾವಣ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ವಸುದೇವ ಮತ್ತು ದೇವಕಿಯ ಒಂದು ಮಗನಾಗಿ ಜನಿಸಿದಂತಹ ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಜನಿಸಿದ ಮಾಸ ಕೂಡ ಆಗಿದೆ. ಹಾಗೆ 2ನೆಯ ಶುಕ್ರವಾರದಲ್ಲಿ ನಮಗೆ ಸಂಪತ್ತನ್ನು ಕೊಡ್ತಕ್ಕಂತಹ ಒಂದು ಅಧಿದೇವತೆ, ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು, ಮಹಾಲಕ್ಷ್ಮಿ ಬೇರೆ ವರಮಹಾಲಕ್ಷ್ಮಿ, ಬೇಡಿದ ವರಗಳನ್ನು ಕೊಡ್ತಕ್ಕಂಥ ಆ ತಾಯಿಯ ವ್ರತವನ್ನು ಆಚರಣೆ ಮಾಡಿಕೊಳ್ಳೋದು ಕೂಡ 2ನೆಯ ಶುಕ್ರವಾರ ಆಗಿದೆ. ಶ್ರಾವಣ ಶುದ್ಧ ಪೌರ್ಣಮಿಯಲ್ಲಿ ಉಪಕರ್ಮ ಮಾಡಿಕೊಳ್ಳೋದು. ಹಾಗೆ ವೇದಗಳ ಮಹತ್ವವನ್ನು ಸಾರ್ತಕ್ಕಂಥದ್ದೇ ಶ್ರಾವಣ ಮಾಸ. ಈ ಶ್ರಾವಣ ಮಾಸದ ಪ್ರತಿದಿನ, ಪ್ರತಿಕ್ಷಣ, ಪ್ರತಿಯೊಂದು ಕೂಡ ನಮಗೆ ಭಾಳಷ್ಟು ಪವಿತ್ರವಾದ್ದು, ಶ್ರೇಷ್ಠವಾದದ್ದು. ಮನಸ್ಸಿನ ಶುದ್ಧಿ, ಗೊಂದಲಗಳು ಎಲ್ಲವೂ ಇದೆ, ಆದರೆ ಏನೋ ಒಂದಿಲ್ಲ. ಆ ಏನೋ ಒಂದು ಯಾವುದು ಅಂದರೆ ಅದು ಮನಃಶಾಂತಿ. ಎಲ್ಲವೂ ಇದೆ, ಏನೋ ಒಂದಿಲ್ಲ. ಅದು ಯಾವುದು ಅಂದರೆ ಜೀವನದ ಮೋಕ್ಷವನ್ನು ಪಡೆಯೋಕ್ಕೆ. ನಮಗೆ ಕಷ್ಟಪಡ್ತೀವಿ, ಐಶ್ವರ್ಯ ಇವೆಲ್ಲವೂ ಕೂಡ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ಸಂತೃಪ್ತಿಯ ಜೀವನವನ್ನು ನಡೆಸಬೇಕು ಅಂದರೆ ಭಗವಂತನ ಸಾನ್ನಿಧ್ಯ ನಮಗೆ ಬೇಕೇ ಬೇಕು. ಅಂತಹ 12 ಮಾಸಗಳಲ್ಲಿ ನಮ್ಮ ದೇಹ ಶುದ್ಧಿ, ನಮಗೆ ಮನಃಶುದ್ಧಿಯನ್ನು ಮಾಡ್ತಕ್ಕಂಥ ಮಾಸ ಅದು ಶ್ರಾವಣ ಮಾಸ. ಈ ದಿನವೂ ಕೂಡ ಈ ಮಾಸ ಪೂರ್ತಿ ಮನೆ ಶೋಭಿಸ್ತಾ ಇರಬೇಕು. ಮನೆಯ ಒಂದು ಹೊಸ್ತಿಲ ಮುಖೇನ ಸರ್ವ ದೇವತೆಗಳು ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಆಮೇಲೆ ತಾಳ್ಮೆ, ಸಹನೆ, ಜಪ ಯಾವಾಗಲೂ ನಮ್ಮ ದೇಹದಲ್ಲಿ ಯಾವಾಗಲೂ ಅದನ್ನು ತುಂಬಿಸ್ಕೋಬೇಕು. ಅಂತಹ ವಿಶೇಷವಾದ ಮಾಸ ಈ ತಾರೀಕು 25/7/2025 ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಮಾಸ ಮಹಾಮಾಸ, ವೇದಗಳ ಮಾಸ ಅಂತ ಹೇಳ್ತಾ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.